ಈ ರೀತಿಯಾಗಿ ಆ ಮಗುವಿಗೂ ಕೂಡ ಮುಕ್ತ ಅಂತ ಹೇಳಕ್ ಬರಂಗಿಲ್ಲ. ಬಹಳ ಸಿದ್ಧಿಗಳನ್ನ ಪಡೆದವರು ಕೂಡ ಮುಕ್ತಿ ಆಗುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಗಾರುಡಿಗನು ಅನೇಕ ಚಮತ್ಕಾರಗಳನ್ನ ಮಾಡಿ ತೋರ್ಪಡಿಸುತ್ತಾನೆ. ಅವನಿಗೂ ಮುಕ್ತಿ ಆಗುತ್ತದೆ ಎಂದು ನೀನು ಮನಪೂರ್ವಕವಾಗಿ ವಿಚಾರವನ್ನ ಮಾಡಿ ಇದು ಸತ್ಯ ಅಂತ ಒಪ್ಪಿಕೊಳ್ಳುವೆ ಏನಂದ್ರೆ ಗುರುಗಳೇ ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಮತ್ತು ಅನ್ನ ನೀರನ್ನ ಬಿಟ್ಟು ಉಪವಾಸದಿಂದ ಕಾಲವನ್ನ ಕಳೆಯುವಂತ ವ್ಯಕ್ತಿಗೆ ಮುಕ್ತಿ ಅಂದ್ರೆ ವೃಕ್ಷಗಳು ಯಾವಾಗಲೂ ಅನ್ನ ಮತ್ತು ನೀರನ್ನ ಬಿಟ್ಟು ಅಂದ್ರೆ ಹಸಿವು ತೃಷೆಯನ್ನ ಬಿಟ್ಟು ವೃಕ್ಷಕ್ಕೂ ಯಾವಾಗಲೂ ಸ್ನಾನ ಕರ್ಮವನ್ನ ಆಚರಿಸುವ ಕಪ್ಪೆಗೂ ಕಂದ ಮೂಲ ತರ ಎಲೆಗಳನ್ನ ಸೇವಿಸುವ ಆಡಿಗೂ ಮುಂತಾದ ಪಕ್ಷಿಗಳ ಮುಕ್ತಿ ಆಗುತ್ತದೆ ಎಂಬುದಕ್ಕೆ ಒಪ್ಪಿಕೋ. ಅನ್ನ ನೀರನ್ನ ಬಿಟ್ಟಂತ ಗಿಡ ಅದ, ಎಂದೂ ಸ್ನಾನವನ್ನ ಕರ್ಮವನ್ನ ಆಚರಿಸದ ಕಪ್ಪೆನ ಅವ. ಎಂದಾದ್ರೂ ಸ್ನಾನ ಎಲ್ಲವನ್ನ ಮರೆತು ಅನ್ನ ನೀರು ಸ್ನಾನ ಸಂಧ್ಯಾ ವಂದನೆ ಎಲ್ಲವನ್ನ ಬಿಟ್ಟದಕ್ಕ ಕಪ್ಪೆಗೂ ಮೂಕ ಆಗ್ತದಂದ್ರೆ ಅದೇಂಗ ಗುರುಗಳು ಗಡ್ಡೆ ಗೆಣಸನ್ನ ಮತ್ತು ಯಾವಾಗಲೂ ಗಿಡದ ತಪ್ಪಲನ್ನ ಸೇವನೆ ಮಾಡ್ತಾರ ಎಲ್ಲ ಬಿಟ್ಟು ಅಂದ್ರೆ ಅದ ಆಡು ಕೂಡ ತಪ್ಪಲು ತಿಂತದ. ಆಡಿಗೆ ಮೋಕ್ಷ ಆಗ್ತದಂತ ಹೇಳ್ಬೇಕಾಗ್ತದಂದ್ರೆ ಗುರುಗಳೇ ಅದು ಒಪ್ಲಿಕ್ಕೆ ಆಗೋದಿಲ್ಲ ಅಂತೀವಿ. ಇದೇ ಪ್ರಕಾರ ಅನಂತ ಪಶು ಪಕ್ಷಿಗಳಿಗೂ ಮುಕ್ತಿ ಆಗುತ್ತದೆ ಎಂಬುದಕ್ಕೆ ನೀನು ಒಪ್ಪಿಕೊಳ್ಳುವಿಯ ಶಿಷ್ಯ ಅಂದ್ರೆ ಶಿಷ್ಯ ಹೇಳ್ತಾನ ಗುರುಗಳೇ ಇವ್ಯಾವುದಕ್ಕೂ ಒಪ್ಪಲಿಕ್ಕೆ ಬರುವುದಿಲ್ಲ, ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಿಷ್ಯ ಹೇಳಲೇಬೇಕಾದ ಉತ್ತರ. ಯಾಕಂದ್ರೆ ಒಪ್ಪಿದ್ದಾದರೆ ಇಷ್ಟು ಅನರ್ಥಗಳಾಗ್ತಾವ ಅಂದ್ರೆ ಸಾಕು ಬಿಡಂದ್ರು. ಆಯ್ತಪ್ಪ ಬಿಡು, ಮೇಲ್ಕಂಡ ಸಾಧನೆಗಳೆಂತ ಮೇಲೆ ಹೇಳಿದಂತಹ ಎಷ್ಟು ಸಾಧನೆಗಳಾವ, ಆ ಸಾಧನೆಗಳ ಒಂದೊಂದಾಗಿ ಹೇಳ್ತಾ ಬಂದ್ರು. ಆ ಎಲ್ಲಾ ಸಾಧನೆಗಳಿಂದ ಮೋಕ್ಷ ಆಗುವುದಿಲ್ಲ. ನಿನ್ನ ಜನನ ಮರಣದ ಭಯ, ಜನನ ಮರಣದ ಭೀತಿ, ಪುನಃ ಹುಟ್ಟು ಸಾವು ವಿಕಾರಗಳ ರಹಿತವಾಗಿರ್ತಕ್ಕಂತ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ಆಗೋದಿಲ್ಲ, ಮುಕ್ತಿ ಆಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ಯಾಕ್ರಿ ಇಷ್ಟೆಲ್ಲ ಇದ್ವಲ್ಲ ಮತ್ತೆ ಯಾಕೆ ಆಗಬಾರ್ದಂದ್ರೆ ಇಷ್ಟೆಲ್ಲ ನಿನಗಿದ್ರು ಕೂಡ ಅವು ಬ್ರಹ್ಮಜ್ಞಾನಕ್ಕೆ ಸಾಧನವಾದವಲ್ಲ, ಮೋಕ್ಷಕ್ಕೆ ಸಾಧನವಾದಂತಹ ಸಾಧನೆಗಳಲ್ಲ.
ಇಲ್ಲಿ ಮೋಕ್ಷಕ್ಕೆ ಸಾಧನ ಯಾವುದಂದ್ರೆ ಬ್ರಹ್ಮಜ್ಞಾನ ಒಂದೇ ಮುಕ್ತಿಗೆ ಪರಮ ಸಾಧನವು. ಮುಖ್ಯವಾದದ್ದು ಬ್ರಹ್ಮಜ್ಞಾನ. ಉಳಿದ ವಿದ್ಯೆಗಳೆಲ್ಲವೂ ಭುಕ್ತಿಗೆ ಸಾಧನವು ಎಂಬ ಭಾವವು. ಒಂದೊಂದು ರೀತಿ ಭೋಗದ ಸಾಧನೆಗಳ ವಿನಃ ಮುಕ್ತಿಗೆ ಸಾಧನೆಗಳು ಅಲ್ಲವೇ ಅಲ್ಲ ಎಂಬ ಭಾವ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದಾಗ ಕನ್ನಡದಲ್ಲೇ ಬಿಟ್ಟಿಯನ್ನು ಹುಚ್ಚತಾಂ ಕರ್ಮಗಳ ಕರ್ಮ ಬಿಟ್ಟವನಿಗೆ ಮೋಕ್ಷ ಅಂದ್ರೆ ಹುಚ್ಚ ಬಿಟ್ಟನ. ಮತ್ತೆ ದಿಗಂಬರರಾದವರಿಗೆ ಬಿಟ್ಟಿಯದು ಬಟ್ಟೆಗಳು. ಬಟ್ಟೆ ಬಿಟ್ಟವ್ರಿಗೆ ಮೋಕ್ಷ ಅಂದ್ರೆ ಕತ್ತೆ ಬಟ್ಟೆ ಬಿಟ್ಟಂದ್ರೆ ಕತ್ತೆಗೆ ಮೋಕ್ಷ. ಮನೆ ಬಿಟ್ಟನ ಗುಹೆಯಲ್ಲಿ ಯಾರಂದ್ರೆ ಗುಹೆ ಅದಕ್ಕೆ ಹೇಳಕ್ ಬರಂಗಿಲ್ಲ. ಸಂಕಲ್ಪ ಬಿಟ್ಟವನಿಗೆ ಮೋಕ್ಷ ಅಂದ್ರೆ ಬಿಟ್ಟಿಯದು ಕಾಗೆ ಸಂಕಲ್ಪವನ್ನ. ಕಾಗೆ ಬಾಲಕನು ವೈರಾಗ್ಯ, ಬಾಲಕ 1 ತಿಂಗಳ ಶಿಶು ಎಲ್ಲ ಬಿಟ್ಟಾನ, ಅವನಿಗೆ ಮೋಕ್ಷ ಹೇಳಕ್ ಬರ್ತದೇನು? ಇಲ್ಲ. ಅವನು ಭಾಗ್ಯಶಾಲಿ. ಮತ್ತು ಭಾಗ್ಯಶಾಲಿ ಅಂದ್ರೆ ಪುಣ್ಯಾತ್ಮ ಅಂತ ಅವನು. ಅವನಿಗೆ ಮೋಕ್ಷ ಹೇಳಕ್ ಬರ್ತದೆ ಬಹಳ ಪುಣ್ಯ ಮಾಡಿದವ್ರ ಆರ. ಮತ್ತು ಬಿಟ್ಟಿಯದು ಬಕವು ಮಾತುಗಳನ್ನು ಇಲ್ರಿ, ಅವ್ರು ಹೆಚ್ಚಿಗೆ ಮಾತಾಡಂಗಿಲ್ಲ. ಒಂದೆಡೆ ಮಾತಾಡ್ತಾರಂದ್ರೆ ಬಕ ಪಕ್ಷಿ ಮಾತುಗಳನ್ನೇ ಆಡ್ಲಾರ್ದ ಯಾವಾಗಲೂ ಮೌನ ಇರ್ತದ. ಅದಕ್ಕೆ ಮೋಕ್ಷ ಹೇಳಕ್ ಬರ್ತದೇನು? ಇಲ್ಲ. ಹಸಿವು ತೃಷೆ ಬಿಟ್ಟವನಿಗೆ ಮೋಕ್ಷ ಅಂದ್ರೆ ಅನ್ನ ನೀರನ್ನ ಬಿಟ್ಟದ ಒಂದು ವೃಕ್ಷ ಅಂದ್ರೆ ಮರವು. ಮಹಿಮೆ ಉಳ್ಳವನಿಗೆ ಮೋಕ್ಷ ಅಂದ್ರೆ ಗಾರುಡನಿಗೆ ಅನೇಕ ಮಹಿಮೆಗಳನ್ನ ತೊಟ್ಟಿಯನು. ಸಾಕು ಬಿಡು, ಮುಕ್ತಿ ಉಂಟೆ? ಇಲ್ಲ. ಬ್ರಹ್ಮ ವಿದ್ಯೆ ಒಂದೇ ಮುಕ್ತಿಪ್ರದವು. ಇಷ್ಟೆಲ್ಲಕ್ಕ ಏನಿಲ್ಲ, ಬ್ರಹ್ಮಜ್ಞಾನ ಇಲ್ಲದೆ ಯಾವಿದ್ರು ಕೂಡ ನಿಷ್ಪ್ರಯೋಜನ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು ನಮ್ಮ. ಮತ್ತೆ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ ಬ್ರಹ್ಮ ವಿದ್ಯೆಯೇ ಮುಕ್ತಿ ಪ್ರದವೆಂತಲೂ, ಮುಕ್ತಿ ಪ್ರದ ಅಂದ್ರೆ ಮೋಕ್ಷ ಪ್ರಾಪ್ತಿಯಾವ ಕಾರಣ ಬ್ರಹ್ಮ ವಿದ್ಯೆಯೇ ಸಾಧನ. ಉಳಿದ ವಿದ್ಯೆಗಳೆಲ್ಲ ಭುಕ್ತಿಗಾಗಿಯೇ ಎಂದು ಹೇಳಿದರು. ಉಳಿದವೆಲ್ಲ ಭುಕ್ತಿಗಾಗಿ, ಭೋಗಕ್ಕಾಗಿ ವಿದ್ಯೆಗಳೇ ವಿನಃ ಮೋಕ್ಷದ ವಿದ್ಯೆಗಳಿಗೆ ಸಾಧನವಾದವುಗಳು ಅಲ್ಲ. ಆದರೆ ಪ್ರಶ್ನೆ ಬಂತು ನೋಡು ಮತ್ತೆ. ಮೇಘವಿಲ್ಲದ ಆಕಾಶವು ಶೋಭಿಸುವಂತೆ, ಮೇಘವಿಲ್ಲದ ಆಕಾಶ ಅಂದ್ರೆ ಮೋಡ ರಹಿತವಾದಂತ ಪರಿಶುದ್ಧವಾದ ಆಕಾಶ. ಬರೀ ಸ್ವಚ್ಛವಾಗಿರ್ತಾರೆ ನಮ್ಮ. ಅದರಂತೆ ಬ್ರಹ್ಮವಿದ್ಯೆಯು ವೈರಾಗ್ಯವಿದ್ದರೆ ಶೋಭಿಸುವುದಿಲ್ಲವೇ? ಎಲ್ಲವೂ ಬೇಡ ಅನ್ನುವಂಥದ್ದು ಇದ್ರೆ ಮೇಘ ಇಲ್ಲದ ಆಕಾಶದಂತೆ ಆ ಬ್ರಹ್ಮವಿದ್ಯೆಯಲ್ಲಿ ವೈರಾಗ್ಯವಿದ್ದರೆ
ಶೋಭಾಯಮಾನವಲ್ಲವೇ? ಅದು ಒಳ್ಳೇದಲ್ಲೇನು ಅಂದ್ರೆ ಎಂಬ ಪ್ರಶ್ನೆಗೆ ಬ್ರಹ್ಮ ವಿದ್ಯೆಯು ಪೂರ್ಣ ವೈರಾಗ್ಯವಾದದ್ದು. ಬ್ರಹ್ಮ ವಿದ್ಯೆ ಪೂರ್ಣ ವೈರಾಗ್ಯವಾದದ್ದು. ಯಾಕೆಂದ್ರೆ ಅದು ಸ್ವತಃ ಏನನ್ನೂ ಬಯಸಲಾರದು. ಬ್ರಹ್ಮನಿಗೆ ಏನು ಬೇಕಾಗಿದೆ? ಆತ್ಮನಿಗೆ ಏನು ಬೇಕಾಗಿಲ್ಲ, ಪರಮಾತ್ಮನಿಗೆ ಏನು ಬೇಕಾಗಿಲ್ಲ, ನಮ್ಮ ಸ್ವರೂಪ ಸಾಕ್ಷಾತ್ಕಾರಕ್ಕೆ ಏನು ಬೇಕಿಲ್ಲ. ಅದಕ್ಕ ಅನ್ನ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಅದಕ್ಕೆ ಮನೆ ಬೇಕಾಗಿಲ್ಲ, ಅದಕ್ಕೆ ಮಠ ಬೇಕಾಗಿಲ್ಲ, ಅದಕ್ಕೆ ಸ್ನಾನ ಬೇಕಾಗಿಲ್ಲ, ಸಂಧ್ಯಾ ವಂದನೆ ಬೇಕಾಗಿಲ್ಲ, ಯಾವ ಕರ್ಮಗಳು ಬೇಕಾಗಿಲ್ಲ, ಮಾಡೋದನಿಲ್ಲ, ಕರ್ಮ ಬಿಡೋದನಿಲ್ಲ. ಅದಕ್ಕೆ ಬಟ್ಟೆನೂ ಬೇಕಾಗಿಲ್ಲ, ಯಾವುದರ ಅವಶ್ಯಕತೆ ಇಲ್ಲದ ವಸ್ತು ಯಾವುದು? ಅದು ಬ್ರಹ್ಮ. ಅಂತ ಪೂರ್ಣ ಬ್ರಹ್ಮನಿಗೆ ಅಪೂರ್ಣವಾದ ವೈರಾಗ್ಯ ತಗೊಂಡು ಏನ್ ಮಾಡ್ತಾರಂದ್ರ ಅವ್ರು ಅದಕ್ಕೆ ಸ್ವತಃ ಶೋಭಾಯಮಾನವಾಗಿ ಬೆಳುವಂತ ಬ್ರಹ್ಮ. ಆ ಕಾರಣದಿಂದ ಆ ಬ್ರಹ್ಮ ವಿದ್ಯೆಯು ಪೂರ್ಣ ವೈರಾಗ್ಯ ಅಂತ. ಸ್ವತಃ ವೈರಾಗ್ಯದಿಂದ ಕೂಡಿದ್ದೇ ಬ್ರಹ್ಮ. ಅದಕ್ಕ ಸತಿ ಇಲ್ಲ, ಸುತೆ ಇಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಅದಕ್ಕೆ ಧನ ಇಲ್ಲ, ಕನಕ ಇಲ್ಲ, ಬಂಧು ಇಲ್ಲ, ಬಾಂಧವರಿಲ್ಲ, ಅದಕ್ಕೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ. ಯಾಕಂದರೆ ಅದು ಏನನ್ನು ಯಾವುದರ ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿರ್ತಕ್ಕಂಥದ್ದು ಬ್ರಹ್ಮ. ಆ ಬ್ರಹ್ಮಗೆ ಯಾವುದ ಅವಲಂಬನೆ ಇಲ್ಲ. ಬ್ರಹ್ಮನ ಅವಲಂಬನೆ ಜಗತ್ತಿಗೆ ಬೇಕು, ಆದ್ರೆ ಜಗತ್ತಿನ ಅವಲಂಬನೆ ಬ್ರಹ್ಮನಿಗಿಲ್ಲ. ಆ ಕಾರಣದಿಂದ ಅದು ಬ್ರಹ್ಮ ವಿದ್ಯೆಯು ಪೂರ್ಣ ವೈರಾಗ್ಯವಾದದ್ದು. ಆದ್ದರಿಂದ ಅದು ಸ್ವತಃ ಶೋಭಾಯಮಾನವಾದದ್ದು. ಸ್ವಂತ ಮೋಡ ಮೇಘ ರಹಿತವಾದಂತ ಆಕಾಶ ಎಷ್ಟು ಪವಿತ್ರವಾಗಿ, ಎಷ್ಟು ಪರಿಶುದ್ಧವಾಗಿ ಇರುವುದು, ಅದೇ ರೀತಿ ಜಗತ್ತಿನ ಅವಲಂಬನೆ ಇಲ್ಲದೆ ನಿರಾವಲಂಬನಾಗಿರ್ತಕ್ಕಂಥದ್ದೇ ಆತ್ಮ, ಅದೇ ಪರಮಾತ್ಮ, ಅದರ ಸ್ವರೂಪವೇ ಜೀವಾತ್ಮ. ಯಾರ ಸ್ವರೂಪ ಜೀವಾತ್ಮ ಅಂದ್ರೆ ಪರಮಾತ್ಮನ ಸ್ವರೂಪವೇ ಜೀವಾತ್ಮ. ಹಾಗಾಗಿ ಅದಕ್ಕ ವೈರಾಗಿ ಇದ್ರೆ ಶೋಭಾಯಮಾನ ಅನ್ನುವಂಥದ್ದು ಅದು ಅಲ್ಲ. ಸ್ವತಂತ್ರವಾಗಿ ಶೋಭಾಯಮಾನವಿರೋದು ಎಂಬ ಉತ್ತರವನ್ನ ಹೇಗೆ ಅಂದ್ರೆ ಮುಂದಿನ 106ನೇ ಶ್ಲೋಕದಲ್ಲಿ ಅಂತರ್ ವೈರಾಗ್ಯವೇ ಶ್ರೇಷ್ಠ ವಿನಃ ಬಾಹ್ಯದ ವೈರಾಗ್ಯಗಳು ಕನಿಷ್ಠವಾದವು. ಅಂತರ ವೈರಾಗ್ಯ ಅಂತ. ಆ ಅಂತರ ವೈರಾಗ್ಯ ಹೇಗೆ, ಅವು ಯಾವುವು ಅನ್ನುವುದನ್ನ 106ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ನಾಳೆ ದಿನ ಮತ್ತೆ ವಿಚಾರ ಮಾಡೋಣಮ್ಮ. ನೀ ಎಲ್ಲಿ ಬೆಂಗಳೂರಿಗೆ ಇದ್ದೀರ ಈಗ? ಹೌದ್ರಿ, ಬೆಂಗಳೂರಲ್ಲಿ ಇದೀರಿ. ಎಂದಮ್ಮ ಬರೋದು? ಇನ್ನ ಗೊತ್ತಿಲ್ಲ ರೀ, 13th ಹಂಗ ಅನ್ಕೊಂಡಿದೀವ್ರಿ. 13th ನಿಧಾನ ಬರೀ.
ಹಾ ಒಳ್ಳೇದು. ಒಟ್ಟು ಎಲ್ಲರೂ ಚೆನ್ನಾಗಿದಿರಲ್ಲ? ಆರಾಮಿದ್ದೀರಿ ಆರಾಮಿದ್ದೀರಿ. ಬಾಳ ಚಲೋ ಆಯ್ತು ನಾವು, ಬಾಳ ಸಂತೋಷ ಆಯ್ತು. ಹೌದ್ ಹೌದ್ ಆಯ್ತು, ಅರೆಸ್ಟ್ ಮಾಡ್ರಿ. ಹಾ ಹಾ ಇವತ್ತ ಬೇಗ ಮುಗ್ದಂಗ ಆಯ್ತು. ಹೌದ್ ಹೌದ್ ಪರವಾಗಿಲ್ಲ ಪರವಾಗಿಲ್ಲ, ಹಾ ಸಂತೋಷ ಆಯ್ತು. ನಾಳೆಗೆ ಹಾ 106ನೇ ಶ್ಲೋಕವನ್ನು ವಿಚಾರ ಮಾಡೋಣ. ಹೌದ್ರಿ ಹೌದ್ ಆಯ್ತು, ಎಲ್ಲ ರೆಸ್ಟ್ ಮಾಡ್ರಿ. ಹಾ ಸರಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ.